ಬಹಳಷ್ಟು ಜನರನ್ನ ಇವರು ಬಳಸ್ಕೊಳ್ತಾ ಇದ್ರು. ಎತ್ತುಗಳನ್ನು ನೋಡ್ಕೊಳ್ಳೋದಕ್ಕೆ, ಮತ್ತು ಅಲ್ಲಿ ನೀರು ಎತ್ತಿ ಅದು ಮೇಲ್ ಬಂದಾಗ ಅದನ್ನು ಇಟ್ಕೊಳ್ಳೋದಕ್ಕೆ, ಇವೆಲ್ಲವೂ ಕೂಡ ಇರ್ತಾ ಇತ್ತು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳನ್ನು ಪರಿಚಯಿಸತಕ್ಕಂತಹ ವಿನೂತನ ಪ್ರಯತ್ನ ನಡೀತಾ ಇದೆ. ಕೆಲವು ದಿನಗಳ ಕಾಲ ಯೂಟ್ಯೂಬ್ನಲ್ಲಿ ಏನೂ ಕೂಡ ಪ್ರಸಾರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ವೈಯಕ್ತಿಕ ಕಾರಣಗಳಿಂದಾಗಿ. ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಿಮ್ಮ ಮೆಚ್ಚಿನ ವಾಹಿನಿ ನಿರಂತರವಾಗಿ ಏನನ್ನಾದರೂ ಹೊಸತನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಆಗ ಮಾತ್ರ ನಿಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನಾವೆಲ್ಲರೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಸಾಕಷ್ಟು ವಿಭಿನ್ನ ಉಪಕರಣಗಳನ್ನು ಬಳಸ್ತಾ ಇರ್ತೀವಿ. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ಕಪಿಲೆ ಅಂತ. ಈ ಕಪಿಲೆ ಅಂತಕ್ಕಂತಹ ಉಪಕರಣ ಏನಿದೆ, ಇದನ್ನು ಬಾವಿಯಿಂದ ನೀರೆತ್ತೋದಕ್ಕೋಸ್ಕರ ಗ್ರಾಮೀಣ ಪರಿಸರದಲ್ಲಿ ಇಂದಿಗೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಈ ಕಪಿಲೆ ಅಂತಕ್ಕಂತಹ ಉಪಕರಣ ಏನಿದೆ, ಆಗಿನ ಕಾಲದಲ್ಲಿ ಗೂಳಿಯನ್ನು ಬಳಸಿಕೊಂಡು ನೀರನ್ನು ಎತ್ತಕ್ಕಂತಹ ಕಾರ್ಯವನ್ನು ಮಾಡೋದಕ್ಕೂ ಕೂಡ ಎಲ್ಲ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಾ ಇದ್ದಿದ್ದನ್ನು ನಾವು ಗಮನಿಸ್ತೇವೆ. ನಂತರದಲ್ಲಿ ಕ್ರಮೇಣವಾಗಿ ಮಾನವನ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಎತ್ತಕ್ಕಂತಹ ಪ್ರಯತ್ನ ನಡೀತು. ಆ ನಂತರದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಹೊಸ ಹೊಸ ಆವಿಷ್ಕಾರದ ಹೊಸ ಹೊಸ ಉಪಕರಣಗಳು, ಪಂಪ್ಗಳು ಎಲ್ಲವೂ ಕೂಡ ಬಂದುದರ ಪರಿಣಾಮವಾಗಿ ಕೊಂಚ ಮಟ್ಟಿಗೆ ಇದರ ಬಳಕೆ ಕಡಿಮೆ ಆದರೂ ಕೂಡ ಇವತ್ತಿಗೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದರೆ, ವರ್ಷಕ್ಕೆ ಸುಮಾರು 5,000ದಷ್ಟು ಬಾವಿಯನ್ನು ಕೊರೆತಾ ಇದ್ದಾರೆ ಇವಾಗಲೂ ಕೂಡ. ಅದರಲ್ಲಿ 50% ಭಾಗದಲ್ಲಿ ಈ ಚಕ್ರದ ರೀತಿಯ ಈ ಕಪಿಲೆಯನ್ನು ಬಳಸ್ತಾರೆ. ಅಂದರೆ ಹಗ್ಗ ಇರುತ್ತೆ, ಹಗ್ಗದ ಮೇಲ್ಭಾಗದಲ್ಲಿ ಆ ಚಕ್ರದ ರೀತಿಯಲ್ಲಿ ಒಂದು ಉಪಕರಣವನ್ನು ಕೊಟ್ಟಿರ್ತಾರೆ. ಅದನ್ನೇ ನಾವು ಇಲ್ಲಿ ಕಪಿಲೆ ಅಂತಕ್ಕಂತಹ ಹೆಸರಿನಿಂದ ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ, ಈ ಕಪಿಲೆಯಂತಹ ಉಪಕರಣಗಳು ಆಗಿನ ಕಾಲದಿಂದಲೂ ಕೂಡ, ವಿಜಯನಗರದ ಕಾಲದಿಂದಲೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಬಾವಿಯನ್ನು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದರು. ಈಗ ಬೋರ್ವೆಲ್ ರೀತಿಯ ಒಂದಿಷ್ಟು ಆಧುನಿಕ ಉಪಕರಣಗಳು ಬಂದಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ನಡುವೆ ನೀರಾವರಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ತನ್ನದೇ ಆದಂತಹ ಇತಿಹಾಸವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಈ ಕಪಿಲೆ ಅಂತಕ್ಕಂಥ ಉಪಕರಣ ಏನಿದೆ, ಇದು ಐತಿಹಾಸಿಕವಾಗಿ ಒಂದು ರೀತಿಯ ಮನ್ನಣೆಯನ್ನು ಪಡ್ಕೊಂಡ್ರೆ, ಸಾವಿರಾರು ವರ್ಷಗಳಿಂದ
ಇಂದಿಗೂ ಕೂಡ ಜೀವಂತವಾಗಿ ಇರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಖರ್ಚು ಕಡಿಮೆ ಇರುತ್ತೆ, ಯಾವುದೇ ಒಂದು ಶ್ರಮ ಇರಲ್ಲ. ಅಂದರೆ ಇಲ್ಲಿ ಮಾನವನ ಶ್ರಮವನ್ನ ಬಳಸಬೇಕಾಗುತ್ತೆ. ಆಗಿನ ಕಾಲದಲ್ಲಿ ಗೂಳಿ ಈ ರೀತಿ ಎಮ್ಮೆಗಳನ್ನು ಅವರು ಬಳಸ್ಕೊಂಡು ಈ ನೀರನ್ನು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಈಗ ಮಾನವನೇ ನೇರವಾಗಿ ಬಾವಿಯಿಂದ ನೀರನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇವೆಲ್ಲವೂ ಕೂಡ ತಂತ್ರಜ್ಞಾನದಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ಉಪಕರಣಗಳು ಇಂದಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾದ ಮತ್ತೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಕೇಳಿದರೆ, ಅದೇನಪ್ಪ ಅಂದರೆ ಇಲ್ಲಿ ಪರ್ಷಿಯನ್ ಅಂತಕ್ಕಂಥದ್ದೇ ಬೇರೆ. ಪರ್ಷಿಯನ್ ಕುರಿತಾದಂತಹ ಒಂದು ಕಪಿಲೆ ಇತ್ತು, ಅದಕ್ಕೆ ಗೇರನ್ನು ಅಳವಡಿಸಲಾಗ್ತಾ ಇತ್ತು. ಗೇರನ್ನು ಹಾಕೋದ್ರ ಮೂಲಕ ನೀರನ್ನು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಕಪಿಲೆ ಅಂತಕ್ಕಂಥದ್ದೇನಿದೆ, ಇದು ಕೇವಲ ಒಂದು ಹಗ್ಗವನ್ನು ಬಳಸಿಕೊಂಡು ಅದಕ್ಕೆ ಬಕೆಟ್ ಅಥವಾ ಬಿಂದಿಗೆಗಳನ್ನು ಸಿಕ್ಕಿಸೋದರ ಮೂಲಕ ನೀರನ್ನು ಎತ್ತಕ್ಕಂಥ ಪ್ರಯತ್ನವನ್ನು ಇವತ್ತಿಗೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂದರೆ, ಗ್ರಾಮೀಣ ಪರಿಸರದಲ್ಲಿ ಈ ಉಪಕರಣದ ಮಹತ್ವ ಹೆಚ್ಚಾಯಿತು. ಇದರ ಪರಿಣಾಮದಿಂದ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ಉಪಕರಣ ಏನಿದೆ ಕಪಿಲೆ, ಈ ಕಪಿಲೆ ವಿದ್ಯುತ್ ಸಂಚಾರ ಇಲ್ಲದೆ ಇರತಕ್ಕಂತಹ ಪರಿಸರಕ್ಕೆ, ಹಾಗೆ ಅಲ್ಲಿ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಇರಲ್ಲ ಅಥವಾ ಏನೋ ನೀರಿನ ಅವಶ್ಯಕತೆ ಇರುತ್ತೆ, ಇಂಥ ಸನ್ನಿವೇಶಗಳು ಬಂದಾಗ ಇವುಗಳನ್ನು ಬಳಸೋದಕ್ಕೆ ಹೆಚ್ಚಾಗಿ ಪ್ರಾರಂಭ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಇದು ಬಾಳಿಕೆ ಬರುತ್ತೆ ಅನ್ನುವಂತಹ ಉದ್ದೇಶ. ಅಂದರೆ ಇದನ್ನು ಏನಾದ್ರು ದುರಸ್ತಿ ಮಾಡಬೇಕು ಅಂದರೆ ಸ್ಥಳೀಯ ನಮ್ಮ ಹಳ್ಳಿಗಾಡಿನ ಜನರಿಗೆ ಇದರ ಬಗ್ಗೆ ಕೌಶಲ್ಯ ಇರುತ್ತೆ, ಮಾಹಿತಿ ಇರುತ್ತೆ. ಇದನ್ನು ಹೇಗೆ ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ತಿಳಿದಿರ್ತದೆ ಅಂತಕ್ಕಂಥದ್ದು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಮತ್ತೊಂದು ಅಂಶ ಏನಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಮರದ ಒಂದು ಹಲಗೆಯ ಮೂಲಕ ಇದನ್ನು ನಿಯಂತ್ರಣ ಮಾಡೋದಕ್ಕೆ, ಅಂದರೆ ಹಗ್ಗ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗದ ರೀತಿಯಲ್ಲಿ ಇದನ್ನು ಬಲವಾಗಿ ನೀರನ್ನು ಎಳೆಯತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಡ್ಡನೆಯ ಉದ್ದವಾದ ಒಂದು ಮರದ ತುಂಡನ್ನು ಮೇಲ್ಭಾಗದಲ್ಲಿ ಅಳವಡಿಸಲಾಗತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಮತ್ತೊಂದು ಅಂಶ ಇದೆ ಸ್ನೇಹಿತರೆ, ಅದೇನಪ್ಪ ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಚರ್ಮದ ಚೀಲವನ್ನು ಬಹುತೇಕರು ಅಳವಡಿಸ್ತಾ ಇದ್ರು. ಅಂದರೆ ನೀರು ಸಂಗ್ರಹಿಸ್ತಕ್ಕಂಥ ಸಂದರ್ಭದಲ್ಲಿ ಅದು ಆಳಕ್ಕೋಗ್ಲಿ ಅಂತಕ್ಕಂತಹ ಉದ್ದೇಶದಿಂದ ಈ ಉಪಕರಣವನ್ನು ಹೆಚ್ಚಾಗಿ ಬಳಸ್ತಾ ಇದ್ದಿದ್ದನ್ನು ನಾವು ಗಮನಿಸ್ತೇವೆ. ಚೀಲವನ್ನು ಕಟ್ತಾ ಇದ್ರು ಮೇಲ್ಗಡೆ ಭಾಗದಲ್ಲಿ, ಅದು ಹೆಚ್ಚು ನೀರು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಬಳಸಲಾಗ್ತಾ ಇತ್ತು. ಪ್ರಮುಖವಾಗಿ ಆಗಿನ ಕಾಲದಲ್ಲಿ ಈ ಉಪಕರಣವನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಎತ್ತು ಗೂಳಿಗಳನ್ನು ಬಳಸ್ತಾ ಇದ್ರು. ಅವುಗಳನ್ನು ಇಳಿಜಾರಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಅಂದರೆ ಇಳಿಜಾರಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ರು ಭೂಮಿ ಮೇಲೆ. ಅಲ್ಲಿಂದ ಅದು ಚಲಿಸುವಂತೆ ಮಾಡ್ತಾ ಇದ್ರು. ಅಂದರೆ ಎತ್ತುಗಳು ಗೂಳಿಗಳು ಚಲಿಸಬೇಕು. ಅದ ಮೂಲಕ ನೀರು ಬಾವಿಯ ಪಕ್ಕದಲ್ಲಿ ಎತ್ತುಗಳನ್ನು ನಿಲ್ಲಿಸಲಾಗ್ತಾ ಇತ್ತು, ಅದನ್ನು ಚಲಿಸ್ತಾ ಇತ್ತು, ಮುಂದೆ ಚಲಿಸುವಂತೆ ಮಾಡ್ತಾ ಇದ್ರು. ಆ ಚಲಿಸಿದ್ರ ಪರಿಣಾಮದಿಂದ ನೀರು ತುಂಬಿ ಅದು ಮೇಲೆ ಬರ್ತಾ ಇತ್ತು. ಅಂದರೆ ಬಿಂದಿಗೆ ಇರ್ಬೋದು, ಬಕೆಟ್ ಇರ್ಬೋದು, ಅಥವಾ ಚರ್ಮದ ಚೀಲ ಇರ್ಬೋದು. ಈಗ ಇದನ್ನು ಮಾನವರೇ ಮಾಡ್ತಾರೆ. ಅಂದರೆ ಮಾನವರು ತಮ್ಮ ಕೈಯ ಮೂಲಕ ಎಳೆದು ನೀರನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಮತ್ತೊಂದು ಅಂಶ ಏನಪ್ಪ ಅಂದರೆ, ಇಲ್ಲಿ ಆಳದ ಒಂದು ಪರಿಣಾಮದಿಂದಾಗಿ ಎತ್ತುಗಳನ್ನು ಗೂಳಿಗಳನ್ನು ಬಳಸೋದನ್ನು ಕಡಿಮೆ ಮಾಡಿದ್ರು. ಯಾಕಂದರೆ ಇದಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಏನೇ ಇಳಿಜಾರನ್ನು ಬಳಸಿದ್ರೂ ಕೂಡ ಎತ್ತುಗಳಿಗೆ ಗೂಳಿಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ
ಇದನ್ನ ಮಾನವ ಚಾಲಿತ ವ್ಯವಸ್ಥೆಯನ್ನಾಗಿ ರೂಪಿಸಿದ್ರು. ಇದರಿಂದ ಹೆಚ್ಚು ನೀರನ್ನ ವೇಗವಾಗಿ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಕಪಿಲೆಯಂತಹ ಉಪಕರಣಗಳು ಪ್ರಮುಖವಾಗಿ ಏನಪ್ಪಾ ಅಂದರೆ, ಈ ಉಪಕರಣಗಳ ಮೂಲಕ ಎಷ್ಟು ನೀರನ್ನು ಬೇಕಾದರೂ ಎತ್ತಬಹುದಾಗಿತ್ತು. ಆದರೆ ಈ ಬೋರ್ವೆಲ್ಗಳು ಇವೆಲ್ಲ ಬಳಸೋದ್ರಿಂದ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಆರ್ಥಿಕತೆಯನ್ನು ಗಮನದಲ್ಲಿಟ್ಕೊಂಡು ಗಮನಿಸಿದಾಗ ಮಾನವನಿಗೆ ಸ್ವಲ್ಪ ಶ್ರಮ ಆಗ್ಬೋದೇ ಹೊರತು ಆರ್ಥಿಕತೆಯಲ್ಲಿ ಅಷ್ಟೇನು ತೊಂದರೆಗಳು ಇದರಿಂದ ಆಗ್ತಿರಲಿಲ್ಲ. ಸ್ಥಳೀಯ ಜ್ಞಾನವನ್ನು ಬಳಸ್ಕೊಂಡು, ಸ್ಥಳೀಯ ಉಪಕರಣವನ್ನು ಬಳಸ್ಕೊಂಡು ಸರಳವಾಗಿ ಇದನ್ನು ತಯಾರು ಮಾಡಬಹುದಾದಂತಹ ಒಂದು ವ್ಯವಸ್ಥೆಯಾಗಿ ಕಪಿಲೆಯನ್ನು ನಾವು ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಪ್ಪ ಅಂದರೆ, ನಮಗೆ ಸಾಮಾನ್ಯವಾಗಿ ನೀರಿನ ಅವಶ್ಯಕತೆ ಇರತಕ್ಕಂಥದ್ದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಇಲ್ಲಿ ಬೇಸಿಗೆಗಾಲ ಪ್ರಾರಂಭ ಆಗೋದರಿಂದ ಇಲ್ಲಿ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟರೆ ನಮಗೆ ಅತಿ ಹೆಚ್ಚಾಗಿ ನೀರಿನ ಅವಶ್ಯಕತೆ ಏನೂ ಇರೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ಮೋಟಾರ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥವರು, ಅಥವಾ ಹಳ್ಳಿಗಾಡಿನ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗ ಇದನ್ನು ಬಳಸೋದ್ರ ಮೂಲಕ ಶ್ರಮ ಇದ್ದರೂ ಕೂಡ ಒಂದು ರೀತಿಯ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ಪ್ರಮುಖವಾಗಿ ಈ ಕಪಿಲೆಯಂತಹ ಉಪಕರಣಗಳು ಇನ್ನೂ ಏನು ಪ್ರಯೋಜನ ಇದೆ ಅಂತಂದರೆ, ಪರಿಸರ ಸ್ನೇಹಿಯಾಗಿರ್ತವೆ. ಈ ಪರಿಸರ ಸ್ನೇಹಿಯಂತಹ ವಾತಾವರಣದಿಂದಾಗಿ ಏನಾಗುತ್ತಪ್ಪ ಅಂದರೆ, ಪ್ರಮುಖವಾಗಿ ಯಾವುದೇ ಒಂದು ಉಪಕರಣ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಅವುಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತವೆ. ಹಾಗೆ ತಮ್ಮದೇ ಆದ ಹೊಸ ಹೊಸ ಆಲೋಚನೆಗಳು, ಆವಿಷ್ಕಾರಗಳಾಗ್ತವೆ. ಇದರಿಂದ ಈ ಮೋಟಾರ್ಗಳನ್ನು ಬಳಸೋದ್ರಿಂದ ಪ್ರಮುಖವಾಗಿ ಏನಾಗುತ್ತಪ್ಪ ಅಂದರೆ, ಈ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಿದಾಗ ಜಲಚರ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀರನ್ನು ಆಳವಾಗಿ ಇದು ಮೋಟಾರ್ಗಳು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಕಪಿಲೆಯಂತಹ ಉಪಕರಣ ಮೇಲ್ಮೈಯ ನೀರನ್ನು ಮಾತ್ರ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ನಾವು ಇಲ್ಲಿ ಪ್ರಮುಖವಾಗಿ ಇದನ್ನು ಗಮನಿಸಬೇಕಾದ ಒಂದು ಅಂಶ. ಇಲ್ಲಿ ಪ್ರಮುಖವಾಗಿ ನೀರಿನ ಒಂದು ಆವಿಷ್ಕಾರಗಳು, ಹಾಗೆ ನೀರಿನಲ್ಲಿ ಉಂಟಾಗ್ತಕ್ಕಂತಹ ಕೆಲವು ಬದಲಾವಣೆಗಳಿಗೂ ಕೂಡ ಇವು ಪ್ರಮುಖವಾದಂತಹ ಮುನ್ನೆಲೆಯನ್ನು ತರುತ್ತೆ. ರೈತರು ನೀರನ್ನು ಹೇಗೆ ಬಳಸಬೇಕು, ಯಾವ ಮಿತಿಯಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನು ಕೂಡ ರೂಢಿಸ್ಕೊಳ್ಳೋದಕ್ಕೆ ಹಳ್ಳಿಗಾಡಿನ ಜನರಿಗೆ ಇದು ಸಹಾಯ ಮಾಡುತ್ತೆ. ಇನ್ನು ಪ್ರಮುಖವಾಗಿ ಈ ಕಪಿಲೆ ಅಂತಕ್ಕಂತಹ ಉಪಕರಣದ ಮಹತ್ವವನ್ನು ತಿಳಿಯೋದಕ್ಕೆ ಹೊರಟಾಗ ಸಾಹಿತ್ಯ ಲೋಕದಲ್ಲಿ ಇದರ ಮಹತ್ವವನ್ನು ಪ್ರಮುಖವಾಗಿ ಬಾಯಿಯಿಂದ ಬಾಯಿಗೆ ಬಂದಿರತಕ್ಕಂತಹ ಜಾನಪದ ಗೀತೆಗಳಲ್ಲಿ ಇದರ ಬಗ್ಗೆ ಭಾವನಾತ್ಮಕ ಉಲ್ಲೇಖಗಳು ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ರೈತಾಪಿ ವರ್ಗದವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡ್ತಾ ಅವರು ಆನಂದಿಸ್ತಕ್ಕಂತಹ ಪರಿಯನ್ನು ನೀವು ನೋಡಿಯೇ ತಿಳಿಯಬೇಕೇ ಹೊರತು ಅದನ್ನು ಕೇಳಿ ತಿಳಿಯಲು ಸಾಧ್ಯವಿಲ್ಲ. ಅಂದರೆ ನೀವು ಆ ಪರಿಸರಕ್ಕೆ ಭೇಟಿ ನೀಡಿದಾಗ ಮಾತ್ರ ಆ ಅನುಭವ ನಿಮಗಾಗುತ್ತೆ. ಕೇಳ್ರಪ್ಪೋ ಕೇಳ್ರಣ್ಣ, ಗ್ರಾಮೀಣ ಪರಿಸರದ ಉಪಕರಣ, ಕಪಿಲೆ ಬಳಸ್ರಣ್ಣ, ನೀರು ತಂದ್ರಣ್ಣ ಅಂತಕ್ಕಂತಹ ಹಾಡುಗಳು ಸಾಕಷ್ಟು ಜನರ ಮನಸ್ಸಿಗೆ ಉಲ್ಲಾಸವನ್ನು ತರುತ್ತೆ. ಜೊತೆಗೆ ರೈತಾಪಿ ವರ್ಗಕ್ಕೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮನೋರಂಜನೆಯಾಗಿ ಕೂಡ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಈ ಕಪಿಲೆಯಂತಹ ಉಪಕರಣಗಳಿಗೆ ಹೆಚ್ಚು ಮಾನವನ ಅವಶ್ಯಕತೆ ಇತ್ತು. ಅಂದರೆ ಆಗಿನ ಕಾಲದಲ್ಲಿ ಈ ಗೂಳಿಗಳನ್ನೆಲ್ಲ ಬಳಸ್ಕೊಂಡು ಮಾಡ್ತಿದ್ದಂತಹ ಕಪಿಲೆಯ ಪ್ರಯೋಗಗಳು ಬಹಳಷ್ಟು ಜನರನ್ನು ಇವರು ಬಳಸ್ಕೊಳ್ತಾ ಇದ್ರು. ಎತ್ತುಗಳನ್ನು ನೋಡ್ಕೊಳ್ಳೋದಕ್ಕೆ,
ಮತ್ತು ಅಲ್ಲಿ ನೀರು ಎತ್ತಿ ಅದು ಮೇಲ್ ಬಂದಾಗ ಅದನ್ನು ಇಟ್ಕೊಳ್ಳೋದಕ್ಕೆ ಇವೆಲ್ಲವೂ ಕೂಡ ಇರ್ತಾಯಿತ್ತು. ಬರ್ತಾ ಬರ್ತಾ ಏನಾಯಿತು, ಒಬ್ಬ ವ್ಯಕ್ತಿ ಆ ಕಪಿಲೆಯಿಂದ ಹಗ್ಗವನ್ನು ಎಳೆಯೋದ್ರ ಮೂಲಕ ನೀರನ್ನು ಎತ್ತೋದಕ್ಕೆ ಪ್ರಾರಂಭ ಮಾಡೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಇದೆ ಸ್ನೇಹಿತರೆ. ಈಗ ನಾವೆಲ್ಲರೂ ಕೂಡ ನೀರನ್ನು ಉಳಿಸಿ ಅಂತಕ್ಕಂತಹ ಕರೆಯನ್ನು ಕೊಡ್ತೇವೆ. ಹಾಗೆ ಗ್ರಾಮೀಣ ಪರಿಸರದಲ್ಲಿ ಎಷ್ಟೋ ಕಡೆ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಕೂಡ ಇದೆ. ಇವೆಲ್ಲವನ್ನು ತಡೆಗಟ್ಟಬೇಕು ಅಂದರೆ ನಾವು ನೀರನ್ನು ಮಿತವಾಗಿ ಬಳಸಬೇಕು. ಇದು ಸಾಕಷ್ಟು ರೇಡಿಯೋಗಳಲ್ಲಿ ಅಲ್ಲಿ ಎಲ್ಲ ಕೇಳಿ ಬರ್ತಾ ಇರುತ್ತೆ ನಿಮಗೆ, ನೀರನ್ನು ಮಿತವಾಗಿ ಬಳಸಿ ಅಂತ. ಆದರೆ ಮಿತವಾಗಿ ಬಳಸ್ಬೋದು, ಆದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ಬಳಸ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಸರ್ಕಾರಗಳು ಇಂತಹ ಕಪಿಲೆಯಂತಹ ಉಪಕರಣಗಳಿಗೆ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ, ಹಳ್ಳಿಗಾಡಿನ ಜನರಿಗೆ ಸಹಾಯಧನವನ್ನು ನೀಡೋದ್ರ ಮೂಲಕ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿದೆ. ಇದು ಇವತ್ತಿಗೂ ಕೂಡ ಸಾಧ್ಯ ಇದೆ. ಯಾಕಪ್ಪ ಅಂದರೆ ಇವತ್ತು ನಾವು ಬೋರ್ವೆಲ್ಲು ಪಂಪುಗಳನ್ನು ಬಳಸಿ ನೀರನ್ನು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಎಷ್ಟು ಜನರಿಗೆ ಗೊತ್ತಿಲ್ಲ, ಇಂತಹ ಪರಿಸರ ಸ್ನೇಹಿ ಉಪಕರಣವನ್ನು ಬಳಸೋದ್ರ ಮೂಲಕ ನಾವು ಮುಂಚೂಣಿಗೆ ಬರ್ಬೋದು ಅನ್ನೋದನ್ನು ಇವತ್ತಿಗೂ ಕೂಡ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿಲ್ಲ. ನಮಗೆ ಕಷ್ಟ ಆಗುತ್ತೆ ನಿಜ, ನೆಮ್ಮದಿಯ ವಾತಾವರಣ ಇರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ನೆನಪಿಟ್ಕೊಳ್ಳಿ. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಇದು ಅವನತಿ ಹೊಂದೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಇದನ್ನ ಸ್ವಚ್ಛವಾಗಿ ಇಟ್ಕೊಂಡಿರಲಿಲ್ಲ. ಆಗಿನ ಕಾಲದಲ್ಲಿ ಕಾಲರ ಅಂತಕ್ಕಂತಹ ರೋಗ ಬಂತು. 1896 ಅಂತಕ್ಕಂಥ ಮಾಹಿತಿ ಇದೆ. ಸೊ ಆ 96ರಲ್ಲಿ ಸಾಕಷ್ಟು ಜನ ಕಾಲರದಿಂದ ಬಳಲಿದ್ರು. ಹಾಗೆಯೇ ಸಾಕಷ್ಟು ಕಾಯಿಲೆಗಳ ಒಂದು ತಾಣವಾಯಿತು. ಇನ್ನು ಇದರ ಪರಿಣಾಮದಿಂದ ಎಲ್ಲರೂ ಏನು ಮಾಡಿದ್ರಪ್ಪ ಅಂದರೆ ಪಂಪ್ಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಸುರಕ್ಷಿತ ಅಂತಕ್ಕಂತಹ ಒಂದು ನಂಬಿಕೆಯಿಂದ ಇದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ತೆರೆದ ಬಾವಿ ಏನಾದರೂ ಬಿದ್ದುಬಿಟ್ರೆ ಕಷ್ಟ ಅಂತಕ್ಕಂತಹ ಒಂದು ಜನರಿಗೆ ಒಂದು ವಿಶ್ವಾಸ ಇದ್ದಿದ್ದನ್ನು ಗಮನಿಸ್ಬೋದು. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇಲ್ಭಾಗದಲ್ಲಿ ಮುಚ್ಚೋದಕ್ಕೆ ಮುಚ್ಚಳ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದನ್ನು ಕೈ ಬಿಡುವ ಬದಲು ಹೇಗೆ ಇದನ್ನು ಒಂದು ತಂತ್ರಜ್ಞಾನದ ಯುಗದಲ್ಲಿಯೂ ಕೂಡ ಇದನ್ನು ಹೇಗೆ ಬಳಸ್ಬೋದಪ್ಪ ಅಂದರೆ, ಇದರಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀಬೇಕಾಗಿದೆ. ಅಂದರೆ ಆಧುನಿಕತೆಯ ಕೆಲವೊಂದು ಸಣ್ಣ ಉಪಕರಣಗಳನ್ನು ಬಳಸಿಕೊಂಡು ಅವುಗಳನ್ನು ಮಾನವ ಶ್ರಮ ಕೂಡ ಕಡಿಮೆ ಇರಬೇಕು. ಗಂಟೆಗೆ ಅಂದರೆ ಒಂದು ಬಾರಿಗೆ 25 ಲೀಟರ್ನಷ್ಟು ನೀರನ್ನು ಎತ್ತಕ್ಕಂತಹ ಸಾಮರ್ಥ್ಯ ಬರೋ ರೀತಿಯಲ್ಲಿ ಇದನ್ನು ಆವಿಷ್ಕಾರ ಮಾಡಬೇಕಾಗುತ್ತೆ. ಇನ್ನು ತಂತ್ರಜ್ಞಾನದ ಯುಗ ಬಂದರೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗುತ್ತೆ. ಹಾಗೆ ಇದು ವಿದ್ಯುತ್ ಇಲ್ಲದೆ ಕೂಡ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಆಗಬೇಕು. ಇದು ವಿದ್ಯುತ್ ಇಲ್ಲದೇ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಆದರೆ ಕೆಲವೊಬ್ಬರು ವಿದ್ಯುತ್ತನ್ನು ಬಳಸ್ಕೊಂಡು ಅದರ ಮೂಲಕ ನೀರು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಇದು ವಿದ್ಯುತ್ ಇಲ್ಲದೇ ಬಳಸ್ತಕ್ಕಂತಹ ಒಂದು ಉಪಕರಣ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚು ಸಂಶೋಧನೆಗಳು ನಡೀಬೇಕಾಗತ್ತೆ. ಈ ಕಪಿಲೆಯಂತಹ ಉಪಕರಣಗಳು ಕೇವಲ ಒಂದು ವರ್ಗಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಒಂದು ರೀತಿಯ ಕಡಿಮೆ ಖರ್ಚಿನ ಒಂದು ಉಪಕರಣವಾಗಿ ಸಮಾಜದಲ್ಲಿ, ವಿಶೇಷವಾಗಿ ಗ್ರಾಮೀಣ ಪರಿಸರದಲ್ಲಿ ಇದರ ಮಹತ್ವವನ್ನು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಯಾವುದೇ ಒಂದು ಉಪಕರಣ ಉಳಿಬೇಕು ಅಂದರೆ ಅದರ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದು ಅವಶ್ಯಕ ಇರುತ್ತೆ. ಈಗ ಚಿಕ್ಕ ಪುಟ್ಟ ಮಕ್ಕಳಿಗೆ ಯಾವುದ್ರ ಬಗ್ಗೆ ಮಾಹಿತಿ ಇರಲ್ಲ, ಯುವ ಪೀಳಿಗೆಗೆ ಇದರ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ಇದು ಕೇವಲ ಒಂದು ನೋಡುಗರಿಗೆ ಮಾತ್ರ ಒಂದು ವ್ಯವಸ್ಥೆ ಆಗಿದೆ. ಅಂದರೆ ಮ್ಯೂಸಿಯಂನಲ್ಲಿ ಇಡ್ತಾರೆ, ಅಲ್ಲಿ ನೋಡ್ಕೊಂಡು ಬರ್ಬೋದಷ್ಟೇ. ಆದರೆ ಇದನ್ನು ಹೇಗೆ ಬಳಸಬೇಕು, ಇದರ ಬಗ್ಗೆ ಎಲ್ಲ ನಮ್ಮ ಹಿರಿಯರು,
ನಮಗೆ ತರಬೇತಿಯನ್ನು ಕೊಡಬೇಕು. ಅಂದರೆ ಇದನ್ನು ಬಳಸಿ ಗೊತ್ತಿರ್ತಕ್ಕಂಥವರು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹೆಣ್ಮಕ್ಳು ಅಂದರೆ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡಿರ್ತಾರೆ. ಕಪಿಲೆಯ ಬಗ್ಗೆ ಅರಿವು ಇಲ್ಲದೆ ಇರತಕ್ಕಂಥವರು ಯಾರೂ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇದನ್ನು ಹೆಚ್ಚು ಹೆಚ್ಚು ಬಳಸಬೇಕು, ಹಾಗೆ ಇದನ್ನು ಉಳಿಸ್ಬೇಕು ಅಂತ ನಾನು ಹೇಳಲ್ಲ. ಯಾಕಂದರೆ ಬಳಸಿದ್ರೆ ಸಾಕು, ಯಾರು ಉಳಿಸುವ ಅವಶ್ಯಕತೆ ಇಲ್ಲ. ಸೊ ಈ ಉಳಿಸೋಕೆ ಅಂತಕ್ಕಂಥದ್ದೇನಿದೆ ಇದನ್ನು ನಾವು ನಮ್ಮವರಿಗೆ ಕಲಿಸಿದಾಗ ಮಾತ್ರ ಇದು ಉಳಿಯೋದಕ್ಕೆ ಸಾಧ್ಯ. ನಮ್ಮಲ್ಲಿ ಇರ್ತಕ್ಕಂತಹ ಜ್ಞಾನ ನಮ್ಮಲ್ಲೇ ಇರಲಿ ಅಂದರೆ ಅದು ನಮ್ಮಲ್ಲೇ ಇರುತ್ತೆ, ನಮ್ಮಲ್ಲಿಯೇ ನಾಶವಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ನೀವು ಹಂಚ್ಕೋಬಹುದು. ರಸಪ್ರಶ್ನೆಗಳ ಮೂಲಕ ನಿಮ್ಮ ಪ್ರಶ್ನೋತ್ತರಗಳನ್ನು ಧ್ವನಿ ಮುದ್ರಣ ಮಾಡಿ ನಮಗೆ ಕಳಿಸ್ಕೊಡ್ಬೋದು. ಈ ಮೂಲಕ ನೀವು ಕೂಡ ಸಮಾಜಕ್ಕೆ ಏನನ್ನಾದರೂ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ, ನನ್ನಿಂದ ಪ್ರಾರಂಭವಾಗಲಿ. ಜೈ ಹಿಂದ್.